ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದಲ್ಲಿ 9 ದಿನ ನಾವು ವಿಧ ವಿಧ ನೈವೇದ್ಯ ಮಾಡ್ತೀವಿ. ದೇವರಿಗೆ ಬೊಂಬೆ ಇಡ್ತೀವಿ, ಬೊಂಬೆ ಪೂಜೆ ಮಾಡ್ತೀವಿ, ಬೊಂಬೆ ಬಾಗಿನ ಕೊಡ್ತೀವಿ. ಹಾಗೆ ಒಂದೊಂದು ದಿನನೂ ಒಂದೊಂದು ಬಣ್ಣಕ್ಕೆ ಮೀಸಲಾಗಿ ಇಡ್ತೀವಿ. ಸೊ ಇವತ್ತು ಬಿಳಿ ಬಣ್ಣ. ಬಿಳಿ ಬಣ್ಣ ಏನಕ್ಕೆ? ಬಿಳಿ ಅಂದ್ರೆ ಶುಭ್ರ, ಶ್ವೇತಾಂಬರಿ ಅಂತ ಹೇಳ್ತೀವಿ. ಎಲ್ಲರೂ ಶುಭ್ರವಾಗಿರೋದಕ್ಕೆ ಬಿಳಿ ಅಂತ ಹೇಳ್ತೀವಿ. ನಾವು ಮೆಡಿಕಲ್ ನೋಡೋದಾದ್ರೆ ಬೋನ್ ಕಲರ್ ಕೂಡ ಬಿಳಿ. ಸೊ ಬಿಳಿ ಇದ್ದಾಗ ಬೋನ್ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರೋದು ನಾವೇನ್ ಮಾಡಬೇಕು? ಒಂದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋಬಹುದು. ಜೊತೆಗೆ ನಾವು ಅದನ್ನ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಎಕ್ಸಸೈಸ್ ಮಾಡಬೇಕಾಗತ್ತೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾಗತ್ತೆ, ನಮ್ಮ ಮಸಲ್ಸ್ ನ ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಇದು ನಾವು ಯಾವಾಗಿಂದ ಮಾಡಬೇಕು ಅಂದ್ರೆ 30 ವರ್ಷ ಆದ್ಮೇಲೆ ನಮಗ್ ಮಕ್ಕಳಾಗಿರುತ್ತೆ, ಮಗುಗೆ ಹಾಲು ಉಣಿಸಿರ್ತೀವಿ. ಅದಾದ್ಮೇಲೆ ನಮ್ಮ ಬೋನ್ ಹೆಲ್ತ್ ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ಬೋನ್ ಹೆಲ್ತ್ ಚೆನ್ನಾಗಿ ಬರೋದಕ್ಕೆ ನಾವು ಬಿಳಿ ಬಣ್ಣನೂ ಹಾಕೋಬೇಕು, ಜೊತೆಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋಬೇಕು. ಕ್ಯಾಲ್ಸಿಯಂ ಒಂದು ಟೆಸ್ಟ್ ಮಾಡಬೇಕಾಗುತ್ತೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ರೆ ಸಪ್ಲಿಮೆಂಟ್ಸ್ ತಗೊಳ್ಳೋದು ಒಳ್ಳೆಯದು. ಜೊತೆಗೆ ಎಕ್ಸಸೈಸ್ ಮತ್ತೆ ನಾವು ಮುಟ್ಟು ನಿಂತ ಮೇಲೆ ಈ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಮಸ್ಟ್. ಯಾಕೆಂದ್ರೆ ಅವಾಗ ಇನ್ನೂ ಮೂಳೆ ಸವಿತಾ ಹೋಗುತ್ತೆ. ಯಾಕೆಂದ್ರೆ ಆ ಟೈಮಲ್ಲಿ ನಮ್ಮ ಇಸ್ಟ್ರೋಜನ್ ಹಾರ್ಮೋನ್ ಇರಲ್ಲ. ಸೊ ಇಸ್ಟ್ರೋಜನ್ ಹಾರ್ಮೋನ್ ಕಮ್ಮಿ ಆಗ್ತಿದ್ದಂಗೆ ಬೋನ್ ಹೆಲ್ತ್ ಕೂಡ ಕಮ್ಮಿ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಬೋನ್ ಹೆಲ್ತ್ ಈ ನವರಾತ್ರಿಯಲ್ಲಿ ಬಿಳಿ ಬಣ್ಣದ ಜೊತೆ ನೋಡಿ. ವಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ